ಪ್ರಿಯ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಗವಿಶ್ರೀ ಟಿಟಿ ಕ್ಲಾಸಸ್‌ಗೆ ನಿಮ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿಟಿ ಎಕ್ಸಾಮಿನ ಸ್ಟ್ರಾಟಜೀಸು, ಸ್ಟಡಿ ಟಿಪ್ಸು, ಪ್ಲಾನ್ಸ್, ಪ್ರಿಪರೇಷನ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ಲಿಸ್ಟ್ ಆಫ್ ಬುಕ್ಸ್ ನಾನು ಎಕ್ಸಾಮ್ ಕ್ವಾಲಿಫೈ ಮಾಡಕ್ಕೆ ಏನ್ ಯೂಸ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ. ಅಂಡ್ ಯಾರು ಚಾನಲ್‌ಗೆ ಹೊಸಬರಾಗಿದ್ದೀರಿ ಅದನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇವಾಗ ವಿತೌಟ್ ಎನಿ ಡಿಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನಿವಾಗ ಕರ್ನಾಟಕ ಟಿಇಟಿ ಎಕ್ಸಾಮ್ ಪೇಪರ್ 1 ಮತ್ತು ಪೇಪರ್ 2ದು ಪ್ಯಾಟರ್ನ್ ಇರುವಂತಹ ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಸಹ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ನೋಡ್ತಾ ಹೋಗೋಣ. ಕರ್ನಾಟಕ ಟಿಇಟಿ ಎಕ್ಸಾಮ್ ಪ್ಯಾಟರ್ನ್ ಪೇಪರ್ 1 ಇಂದು ಏನಿದೆ. ಪೇಪರ್ 1 ಅಂದ್ರೆ ಕ್ಲಾಸ್ 1 ಟು 5th ಸ್ಟ್ಯಾಂಡರ್ಡ್‌ಗೆ ಟೀಚರ್ ಆಗುವಂತವರು ಬರೆಯುವಂತ ಎಕ್ಸಾಮ್. ಪ್ರೈಮರಿ ಟೀಚರ್ಸ್ ಆಗೋರು ಈ ಒಂದು ಎಕ್ಸಾಮಿನ ಪ್ಯಾಟರ್ನ್ ಹೇಗಿದೆ ಅಂದ್ರೆ ಟೋಟಲ್ ಕ್ವೆಷನ್ಸ್ ಬಂದು 150 ಕ್ವೆಷನ್ಸ್ ಇರ್ತಾವೆ ಅಂಡ್ ಟೋಟಲ್ ಮಾರ್ಕ್ಸ್ ಬಂದು 150 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಈಚ್ ಕ್ವೆಷನ್ ಕ್ಯಾರೀಸ್ 1 ಮಾರ್ಕ್ಸ್ ಅಂತ. ಓಕೆ. ಡ್ಯೂರೇಷನ್ ಬಂದ್ಬಿಟ್ಟು 2.5 ಅವರ್ಸ್. ಓಕೆ. ಅಂಡ್ ಕ್ವೆಷನ್ ಟೈಪ್ ಹೇಗಿರುತ್ತೆ ಅಂತ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಷನ್ಸ್. ಎಲ್ಲದನ್ನು ಮಲ್ಟಿಪಲ್ ಎಂಸಿಕ್ಯೂ ಟೈಪ್ ಅಲ್ಲೇ ಇರುತ್ತೆ. ನೋ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್. ಅಂಡ್ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅನ್ನೋದು ನಿಮ್ ಡೌಟ್ ಆಗಿದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ನೀವು ಎಷ್ಟೇ ಕ್ವೆಷನ್ಸ್ ಸಹ ಎಲ್ಲಾ ಕ್ವೆಷನ್ಸ್ ಸಹ ಅಟೆಂಡ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ನೆಕ್ಸ್ಟ್ ಪೇಪರ್ 1 ಇನ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ. ಪೇಪರ್ 1 ಇನ ಎಕ್ಸಾಮ್ ಪ್ಯಾಟರ್ನ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಟೋಟಲ್ 5 ಸಬ್ಜೆಕ್ಟ್ಸ್ ಬರ್ತವೆ. 5 ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಸಿಡಿಪಿ ಅಂತ ಕರಿತೀವಿ. ಅಲ್ಲಿ ನಂಬರ್ ಆಫ್ ಕ್ವೆಷನ್ಸ್ 30 ಇರ್ತವೆ, 30 ಮಾರ್ಕ್ಸ್ ಇರ್ತದೆ. ಅಂಡ್ ಲ್ಯಾಂಗ್ವೇಜ್ 1 ಕನ್ನಡ ಇರ್ಬೋದು ಅಥವಾ ನೀವು ಇಂಗ್ಲಿಷ್ ಚೂಸ್ ಸಹ ಮಾಡ್ಬೋದು. ಡಿಪೆಂಡ್ ಆನ್ ಯುವರ್ ಎಬಿಲಿಟಿ. ನೀವು ಯಾವ್ದಾದ್ರು ಆಯ್ಕೆ ಮಾಡ್ಕೋಬಹುದು. ಅಂಡ್ ಇಲ್ಲಿ ಕೂಡ ನಂಬರ್ ಆಫ್ ಕ್ವೆಷನ್ಸ್ 30 ಇರ್ತವೆ, 30 ಮಾರ್ಕ್ಸ್. ಅಂಡ್ ನೆಕ್ಸ್ಟ್ ಲ್ಯಾಂಗ್ವೇಜ್ 2 ಅಲ್ಲಿ ಸಹ ಏನಿರುತ್ತೆ, ನೀವು ಲ್ಯಾಂಗ್ವೇಜ್ 1 ಇಂಗ್ಲಿಷ್ ತಗೊಂಡಿದ್ರೆ ಲ್ಯಾಂಗ್ವೇಜ್ 2 ನ ಕನ್ನಡ ಈ ತರ ನೀವು ಇಂಟರ್ಚೇಂಜ್ ಮಾಡ್ಕೋತಾ ಹೋಗ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು 30 ಕ್ವೆಷನ್ಸ್ 30 ಮಾರ್ಕ್ಸ್ ಇರ್ತದೆ. ಅಂಡ್ ಮ್ಯಾಥಮೆಟಿಕ್ಸ್ 30 ಕ್ವೆಷನ್ಸ್ 30 ಮಾರ್ಕ್ಸ್. ಕಂಪಲ್ಸರಿ ಪೇಪರ್ಸ್ ಈ ಎಲ್ಲಾ 5 ಸಬ್ಜೆಕ್ಟು ಅದು ಆರ್ಟ್ಸ್ ಬ್ಯಾಕ್‌ಗ್ರೌಂಡ್ ಆಗಿರ್ಬೋದು, ಕಾಮರ್ಸ್ ಬ್ಯಾಕ್‌ಗ್ರೌಂಡ್ ಆಗಿರ್ಬೋದು, ಸೈನ್ಸ್ ಬ್ಯಾಕ್‌ಗ್ರೌಂಡ್ ಆಗಿರ್ಬೋದು. ಈ ಒಂದು 5 ಸಬ್ಜೆಕ್ಟ್ಸ್ ನ ಕಂಪಲ್ಸರಿ ಅಟೆಂಪ್ಟ್ ಮಾಡಲೇಬೇಕಾಗುತ್ತೆ. ಅಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇವಿಎಸ್ ಅಂತ ಏನ್ ಕರಿತೀವಿ ಅಲ್ಲಿ ಕೂಡ 30 ಕ್ವೆಷನ್ಸ್ 30 ಮಾರ್ಕ್ಸ್ ಇರ್ತವೆ. ಸೊ ಟೋಟಲ್ ಕ್ವೆಷನ್ಸ್ ಬಂದ್ಬಿಟ್ಟು ನಮಗೆ 150 ಕ್ವೆಷನ್ಸ್ ಇರ್ತವೆ. 150 ಕ್ವೆಷನ್ಸ್‌ಗೆ 150 ಮಾರ್ಕ್ಸ್ ಇರುತ್ತೆ. ಇದು ಪೇಪರ್ 1 ಇನ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪೇಪರ್ 2 ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ. ಪೇಪರ್ 2 ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ 6th ಟು 8th ಟೀಚರ್ಸ್ ಅಪ್ಪರ್ ಪ್ರೈಮರಿ ಲೆವೆಲ್‌ಗೆ ಟೀಚರ್ಸ್ ಆಗೋರು ಈ ಒಂದು ಎಕ್ಸಾಮ್‌ನ ಅಟೆಂಡ್ ಮಾಡ್ತಾರೆ. ಇಲ್ಲಿ ನಂಬರ್ ಆಫ್ ಕ್ವೆಷನ್ಸ್ ಕೂಡ 150 ಇರುತ್ತೆ ಅಂಡ್ ಅಗೈನ್ 150 ಮಾರ್ಕ್ಸ್. ಇಲ್ಲಿ ಏನಪ್ಪಾ ಚೇಂಜಸ್ ಅಂದ್ರೆ ಇಲ್ಲಿ ಕೂಡ ಸಿಡಿಪಿ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಎಲ್ಲದೂ ಸಹ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಡಿವಿಷನ್ ಆಗ್ತಾ ಹೋಗುತ್ತೆ. ಏನಂತ ಅಂದ್ರೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಟೀಚರ್ ಆಗೋರಿಗೆ ಕ್ವೆಷನ್ ಪೇಪರ್ ಬೇರೆ ಮತ್ತು ಸೋಶಿಯಲ್ ಟೀಚರ್ ಆಗೋರಿಗೆ ಅಥವಾ ಇಂಗ್ಲಿಷ್ ಕನ್ನಡ ಟೀಚರ್ ಆಗೋರಿಗೆ ಕ್ವೆಷನ್ ಪೇಪರ್ ಚೇಂಜ್ ಆಗ್ತಾ ಹೋಗ್ತದೆ. ಇಲ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಟೀಚರ್ ಆಗೋರು ಏನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಕ್ವೆಷನ್ಸ್ ಬರೋದು 60 ಕ್ವೆಷನ್ಸ್ ಇರ್ತವೆ. ಅವು ಎಲ್ಲದೂ ಸಹ ಏನಿರುತ್ತೆ ಅಂತ ಹೇಳಿದ್ರೆ 60 ಕ್ವೆಷನ್ಸ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಂದ್ರೆ 30 ಕ್ವೆಷನ್ಸ್ ಮ್ಯಾಥ್ಸ್ ಇರ್ತವೆ, 30 ಕ್ವೆಷನ್ಸ್ ಸೈನ್ಸ್ ಇರ್ತವೆ. ಇದು ಈ ರೀತಿ ಆಗಿರುತ್ತೆ. ಪಿಸಿಎಂ ತಗೊಳ್ಳೋರು ಆಗಿರ್ಬೋದು ಅಥವಾ ಸಿಬಿಜೆಡ್ ಮಾಡಿದವ್ರು ಆಗಿರ್ಬೋದು. 30 ಕ್ವೆಷನ್ಸ್ ಮ್ಯಾಥ್ಸ್ ಇದ್ರೆ 30 ಕ್ವೆಷನ್ಸ್ ಸೈನ್ಸ್ ಬರುತ್ತೆ. ಟೋಟಲ್ 60 ಕ್ವೆಷನ್ಸ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಆಗುತ್ತೆ. ಅದೇ ರೀತಿಯಾಗಿ ಸೋಶಿಯಲ್ ಟೀಚರ್ ಆಗುವಂತವ್ರು ಸಹ ಅಂದ್ರೆ ಅವ್ರದ್ದು ಬಿಎಡ್ ಅಲ್ಲಿ ಕನ್ನಡ ಹಿಸ್ಟ್ರಿ ಆಗಿರ್ಬೋದು. ಅವರು ಬಿಎಡ್ ಅಲ್ಲಿ ಏನ್ ಸಬ್ಜೆಕ್ಟ್ ನ ಚೂಸ್ ಮಾಡಿರ್ತೀರಿ ಅಕಾರ್ಡಿಂಗ್ ಟು ದ್ಯಾಟ್ ನಿಮ್ಗೆ ಇಲ್ಲಿ ಕ್ವೆಷನ್ಸ್ ಬರ್ತಾ ಹೋಗ್ತದೆ. 60 ಕ್ವೆಷನ್ಸ್ ಕಂಪ್ಲೀಟ್ಲಿ ನಿಮಗೆ ಸೋಶಿಯಲ್ ಬೇಸಿಸ್ ಮೇಲೆನೆ ಕ್ವೆಷನ್ಸ್ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಸಿಡಿಪಿ 30, ಲ್ಯಾಂಗ್ವೇಜ್ 130, ಲ್ಯಾಂಗ್ವೇಜ್ 2 30, ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗೋರಿಗೆ 60 ಕ್ವೆಷನ್ಸ್ ಟೋಟಲ್ 150. ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗದೆ ಇರೋರು ಸೋಶಿಯಲ್ ಟೀಚರ್ ಅವರಿಗೆ ಸಹ ಇಲ್ಲೇನ್ ಬರ್ತಾ ಹೋಗ್ತದೆ 60 ಕ್ವೆಷನ್ ಬಂದು ಟೋಟಲ್ 150 ಮಾರ್ಕ್ಸ್ 150 ಕ್ವೆಷನ್ಸ್‌ಗೆ ಕನ್ವರ್ಟ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಇವಾಗ ಸ್ಟ್ರಾಟಜೀಸ್ ಮತ್ತೆ ಪ್ಲಾನ್ಸ್ ಏನಪ್ಪಾ ಈ ಎಕ್ಸಾಮ್‌ನ ಕ್ವಾಲಿಫೈ ಮಾಡೋದು ಅನ್ನೋದಾದ್ರೆ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಇದೆ. ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿಗೆ ಏನು ನಾನು ಅಪ್ಲೈ ಮಾಡಿರೋದನ್ನ ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಸೊ ಇಲ್ಲಿ ಫಸ್ಟ್ ನಾವು ಕಾನ್ಸೆಪ್ಟ್ಸ್‌ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೋತಾ ಹೋಗ್ಬೇಕು. ಕಾನ್ಸೆಪ್ಟ್ ಕ್ಲಾರಿಟಿ ತಗೋತಾ ಹೋಗ್ಬೇಕು. ಫಸ್ಟ್ ಪಾಯಿಂಟ್ ನಾನು ಹೇಳಿರೋದು ಅದೇ ನಿಮ್ಗೆ. ಏನಪ್ಪಾ ಅಂದ್ರೆ ಅಂಡರ್‌ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ ಆಗಿ ನಮ್ಗೆ ಅಂಡರ್‌ಸ್ಟ್ಯಾಂಡ್ ಆಗ್ತಾ ಹೋಗ್ಬೇಕು. ಅಂಡ್ ಆ ಒಂದು ಕಾನ್ಸೆಪ್ಟ್ಸ್‌ನ ನಾವೇನ್ ಮಾಡ್ಬೇಕು ಥೆರಟಿಕಲ್ ನಾಲೆಡ್ಜ್ ಇರುವಂತದ್ದನ್ನ ರಿಯಲ್ ಲೈಫ್ ಟೀಚಿಂಗ್ ಸಿನಾರಿಯೋಸ್ ನಾವೇನ್ ಟೀಚರ್ ಆಗಿರ್ತೀವಿ ಕ್ಲಾಸಲ್ಲಿ ನಾವದನ್ನ ಅಪ್ಲೈ ಮಾಡ್ಕೋತಾ ಹೋಗ್ಬೇಕು. ಮಕ್ಕಳಲ್ಲಿ ಅದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ನಮ್ಮ ಒಂದು ಕಾನ್ಸೆಪ್ಟ್ಸ್
ಅಲ್ಲಿ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಮ ಒಂದು ಟೀಚಿಂಗ್ ಪ್ರೊಫೆಷನಲ್ ಲೈಫಲ್ಲಿ ಕೂಡ ನಾವು ಅಪ್ಲೈ ಮಾಡೋದ್ರಿಂದ ಈ ಒಂದು ಸಬ್ಜೆಕ್ಟ್ ನಮ್ಗೆ ತುಂಬಾನೇ ಹೆಲ್ಪ್‌ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ನಾವೇನ್ ಮಾಡ್ಬೇಕು ಮ್ಯಾಕ್ಸಿಮಮ್ ಕ್ವೆಷನ್ ಪೇಪರ್ಸ್‌ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಮ್ಗೆ ಬಹಳಷ್ಟು ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್ ಸಿಗ್ತವೆ. ಅದನ್ನ ನಾವು ಪ್ರಾಕ್ಟೀಸ್ ಮಾಡಿ ಅದನ್ನ ಗ್ಲಾನ್ಸ್ ಮಾಡ್ತಾ ಹೋದಂಗೆಲ್ಲ ನಮಗೆ ಕಾನ್ಸೆಪ್ಟ್ ಬಿಲ್ಡ್ ಆಗ್ತದೆ ಆಂಡ್ ಕಾನ್ಫಿಡೆನ್ಸ್ ಸಹ ಬರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಲ್ಯಾಂಗ್ವೇಜಸ್ ಅಥವಾ ಇಂಗ್ಲಿಷ್ ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು, ಎರಡೂ ಸಬ್ಜೆಕ್ಟ್ಸ್‌ನು ನಾನಿಲ್ಲಿ ಆಹ್, ಹೇಳೋದಾದ್ರೆ ನಾವು ಗ್ರಾಮರ್‌ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಗೆ ಪ್ಯಾಸೇಜ್ ಬರುವಂತದ್ದು ಕಾಂಪ್ರಿಹೆನ್ಸಿವ್ ಲೆವೆಲ್‌ನ ನಮ್ಮನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಪ್ಯಾಸೇಜ್ ಪ್ರಕಾರ ಗ್ರಾಮರ್ಸ್ ಕೇಳ್ಬೋದು. ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬೋದು ಕ್ವೆಷನ್ಸ್‌ನ. ಅಪೋಸಿಟ್ ವರ್ಡ್ ಆಗಿರ್ಬೋದು, ಸಿನೋನಿಮ್ ಆಗಿರ್ಬೋದು, ಆಕ್ಟಿವೈಸ್, ಪ್ಯಾಸಿವೈಸ್ ಆಗಿರ್ಬೋದು, ಕ್ವೆಷನ್ ಟ್ಯಾಗ್ಸ್ ಆಗಿರ್ಬೋದು. ಇದೇ ರೀತಿ ಎಲ್ಲಾ ರೀತಿಯಾಗಿ ಗ್ರಾಮರ್ ಪಾರ್ಟ್ಸ್ ಏನಿದಾವಲ್ಲ, ಅಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಕನ್ನಡದಲ್ಲಿಯೂ ಸಹ ಅದೇ ಕನ್ನಡ ಗ್ರಾಮರ್ ಪಾರ್ಟ್ಸ್ ಅಲ್ಲಿ ಬರುವಂತಹ ಸಮಾಸಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ಇದೇ ರೀತಿಯಾಗಿ ನಾವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಬೇಸಿಕ್ ಏನಿರುತ್ತಲ್ಲ ಅದನ್ನ ನಾವು ಫಾಲೋ ಮಾಡ್ತಾ, ಅದನ್ನ ನಾವು ಕಾನ್ಫಿಡೆಂಟ್ ಆಗಿ ಕಾನ್ಸೆಪ್ಟ್ಸ್‌ನ ಬಿಲ್ಡ್ ಮಾಡ್ಕೋತಾ ಹೋಗ್ಬೇಕು. 6-10th ಬುಕ್ಸ್ ಸಹ ನೀವು ಫಾಲೋ ಮಾಡ್ತಾ ಹೋಗ್ಬೋದು ಫಾರ್ ಗ್ರಾಮರ್ ಪಾರ್ಟ್ ಓನ್ಲಿ. ಆಂಡ್ ಫಾರ್ ಇಲ್ಲಿ ನಾನು ಹೇಳಿರುವ ಹಾಗೆ ಬೇಸಿಕ್ ಸ್ಕಿಲ್ಸ್ ಆಫ್ LSRW ಅಂತ ಇದೆ. LSRW ಬಗ್ಗೆನ ನಾನು ಹೇಳೋದಾದ್ರೆ ಆ ಇದು ಬೇಸಿಕ್ ಸ್ಕಿಲ್ಸ್. ಇಲ್ಲಿ ಪೆಡಗಾಗಿ ಕ್ವೆಷನ್ಸ್ ಫ್ರೇಮ್ ಆಗ್ತಾ ಹೋಗ್ತವೆ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಇಲ್ಲಿ ಕ್ವೆಷನ್ಸ್ ಜಾಸ್ತಿನೇ ಫ್ರೇಮ್ ಆಗ್ತಾವು. ಈ ಒಂದು ಸ್ಕಿಲ್ ಬೇಸ್ಡ್ ಕಾನ್ಸೆಪ್ಟ್ಸ್ ನಾವು ಕ್ಲಾರಿಟಿ ತಗೊಳ್ಬೇಕು. ಆಂಡ್ ಏನಂತ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ನ ನಾವು ಫಾಲೋ ಮಾಡ್ತಾ ಹೋಗ್ಬೇಕು. ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್ ಅಲ್ಲಿ ಫಾಲೋ ಮಾಡೋದ್ರಿಂದ ನಮ್ಗೆ ಕ್ವೆಷನ್ಸ್ ಟೈಪ್ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಹೇಗೆ ನಾವು ಥಿಯರಿಟಿಕಲ್ ನಾಲೆಡ್ಜ್‌ನ ಅಪ್ಲೈ ಮಾಡ್ಬೋದು ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ನೆಕ್ಸ್ಟು ಥರ್ಡ್ ಸಬ್ಜೆಕ್ಟ್ ಬಂದು ಮ್ಯಾಥ್ಸ್ ಮತ್ತೆ ಸೈನ್ಸ್. ಮ್ಯಾಥ್ಸ್, ಸೈನ್ಸ್ ಅಲ್ಲಿ ನಾವು ಕಾನ್ಸೆಪ್ಟ್ಸ್‌ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ದ ಸಿಲೆಬಸ್. ಸಿಲೆಬಸ್ ಪ್ರಕಾರ ಕರ್ನಾಟಕ ಟಿಟಿ ಸಿಲೆಬಸ್ ಏನಿದೆಯಲ್ಲ, ಅದ್ರ ತಕ್ಕ ಹಾಗೆ ನಾವು ಪ್ರಿಪರೇಷನ್ ಮಾಡ್ಕೊಂತ ಹೋದ್ರೆ ತುಂಬಾ ಒಳ್ಳೆ ಮಾರ್ಕ್ಸೇ ಬರ್ತಾ ಹೋಗ್ತದೆ. ಸೊ ಕಾನ್ಸೆಪ್ಟ್ಸ್ ನಾವೇನ್ ಮಾಡ್ಕೋತಾ ಹೋಗ್ಬೇಕು, ಕ್ಲಾರಿಫೈ ಮಾಡ್ಕೋತಾ ಹೋಗ್ಬೇಕು. 6-10th ಬುಕ್ಸ್‌ನ ನಾವು ಫಾಲೋ ಮಾಡ್ಬೇಕು. ಪ್ರತಿಯೊಂದನ್ನು ನಾವು ಆಹ್, ಟಾಪಿಕ್‌ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೋತಾ ಹೋಗ್ಬೇಕು. ನೆಕ್ಸ್ಟ್ ಫೋಕಸ್ ಆನ್ ಬೇಸಿಕ್ಸ್ ಆಂಡ್ ಪ್ರಾಕ್ಟೀಸ್ PYQs. ಇಲ್ಲಿಗೂ ಸಹ ನಾ ಹೇಳೋದಷ್ಟೇ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ನ ಫಾಲೋ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಕ್ವೆಷನ್ಸ್ ಅಡ್ವಾನ್ಸ್ ಲೆವೆಲ್ ಆಗಿರ್ಬೋದು. ನಾವು ಇವಾಗ ಟೆಕ್ಸ್ಟ್ ಬುಕ್ಸ್ ಫಾಲೋ ಮಾಡ್ಕೋತಾ ಹೋದ್ರೆ ಲೆಂಥಿ ನಾವು ಸೊಲ್ಯೂಷನ್ಸ್‌ನ ಸಾಲ್ವ್ ಮಾಡ್ಕೋತಾ ಹೋಗ್ತೀವಿ. ಬಟ್ ನಮ್ಗೆ ಅಲ್ಲಿ ಟೈಮ್ ಇರೋದು ತುಂಬಾನೇ ಕಡಿಮೆ ಟೈಮ್ ಇರುತ್ತೆ. ಆ ವಿತಿನ್ ಟೈಮ್ ಅಲ್ಲಿ ನಾವು ಕ್ವೆಷನ್ ಪೇಪರ್‌ನ ಅಟೆಂಡ್ ಮಾಡೋದಾಗಿರೋದ್ರಿಂದ ನಮ್ಗೆ ಶಾರ್ಟ್ ಕಟ್ಸ್‌ನ ತಿಳ್ಕೋಬೇಕಾಗಿರ್ಬೋದು. ಆಮೇಲೆ ಲಾಜಿಕ್ಸ್ ತಿಳ್ಕೊಂಡಿರ್ಬೇಕು. ಕ್ವೆಷನ್ ಪೇಪರ್‌ನ ಹೇಗೆ ಸಾಲ್ವ್ ಮಾಡ್ಬೇಕು, ಈ ತರ ಕ್ವೆಷನ್ಸ್‌ನ ವಿತಿನ್ ಎ ಪೀರಿಯಡ್ ಶಾರ್ಟ್ ಪೀರಿಯಡ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದನ್ನ ನಾವು ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್ ಮೂಲಕ ಕಾನ್ಫಿಡೆನ್ಸ್‌ನ ಬಿಲ್ಡ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ನೆಕ್ಸ್ಟ್ ಸೊ ಇವಾಗ ಸೋಷಿಯಲ್ ಸ್ಟಡೀಸ್ ಬಗ್ಗೆ ಹೇಳೋದಾತಂದ್ರೆ ನಾವು ಕಾನ್ಸೆಪ್ಟ್ಸ್‌ನ, ಟಾಪಿಕ್ಸ್‌ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೋಬೇಕು. ಸಿಲೆಬಸ್ ಪ್ರಕಾರ ಫಾಲೋ ಮಾಡ್ತಾ ಹೋಗ್ಬೇಕು. 6-10th ಬುಕ್ಸ್‌ನ ಫಾಲೋ ಮಾಡ್ಬೋದು. ಆಂಡ್ ಆಲ್ಸೋ ಹ್ಯಾಂಡ್ ರಿಟನ್ ನೋಟ್ಸ್‌ನ ಪ್ರಿಪೇರ್ ಮಾಡಿದ್ರೆ ಅದು ಭಾಳ ಹೆಲ್ಪ್ ಆಗುತ್ತಂತ ಹೇಳ್ಬೋದು. ಯಾಕಂದ್ರೆ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರೋದ್ರಿಂದ ನಮ್ಗೆ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ ಟೈಮಲ್ಲಿ ಒಂದ್ ಗ್ಲಾನ್ಸ್ ಮಾಡೋಕ್ಕಾಗಿರ್ಬೋದು, ತುಂಬಾನೇ ಹೆಲ್ಪ್ ಆಗುತ್ತೆ. ಆಂಡ್ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ನ ಸಾಲ್ವ್ ಮಾಡ್ಬೋದು. ನಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಫಿಸಿಕ್ಸ್ ಮತ್ತು ಮ್ಯಾಥ್ಸ್. ಸೊ ಹಾಗಾಗಿ ಮ್ಯಾಥ್ಸ್, ಸೈನ್ಸ್‌ಗೆ ಇಂಪಾರ್ಟೆನ್ಸ್ ತುಂಬಾ ಕೊಟ್ಟಿದ್ದೆ. ಆಂಡ್ ಪೆಡಗಾಗಿ ಕ್ವೆಷನ್ಸ್ ಕೂಡ ಫ್ರೇಮ್ ಆಗ್ತಾವು. ವೆದರ್ ಇಟ್ ಮೇ ಬಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್. ಇಲ್ಲಿ ನಮ್ಗೆ ಸಬ್ಜೆಕ್ಟ್ ಮಾಸ್ಟರಿ ಜೊತೆ ಪೆಡಗಾಗಿ ಕ್ವೆಷನ್ಸ್‌ನ ಅಟೆಂಡ್ ಮಾಡೋದಾಗಿರ್ತೈತಿ. ಸೊ ಹಾಗಾಗಿ CDPಗೆ ನಾವು ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟಂಗೆಲ್ಲ ನಮ್ಗೆ ಸಬ್ಜೆಕ್ಟ್ ಕೂಡ ಸ್ಕೋರ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನೆಕ್ಸ್ಟ್ ನಾನು ಯಾವ ಬುಕ್ಸ್‌ನ ಫಾಲೋ ಮಾಡಿದ್ದೆ, ಲಿಸ್ಟ್ ಆಫ್ ಬುಕ್ಸ್ ಟು ಕ್ಲಿಯರ್ ದ ಎಕ್ಸಾಮ್ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟ್ CDP ಬಗ್ಗೆ ಹೇಳ್ಬೇಕಂದ್ರೆ, CDP ಅಂದ್ರೆ ಇವಾಗ BEd ಅಲ್ಲಿ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಎರಡಾದ್ರೂ ಆಗಿರ್ಬೋದು. ಇಂಗ್ಲಿಷ್ ಸ್ಟೂಡೆಂಟ್ಸ್ ಆಗಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಕ್ವೆಷನ್ ಪೇಪರ್‌ನ ಅಟೆಂಡ್ ಮಾಡೋಂಗಿದ್ರೆ ಎಸ್.ಕೆ. ಮಂಗಲ್ ಅನ್ನೋದು ತುಂಬಾ ಒಳ್ಳೆ ಬುಕ್ ಆಗಿದೆ. ಆಂಡ್ ಕನ್ನಡ ಮೀಡಿಯಂ ಅವರಿಗೆ ಗೊತ್ತಿರೋ ಹಾಗೆ H.V. ವಾಮದೇವಪ್ಪ ಅನ್ನೋದು ತುಂಬಾ ಒಳ್ಳೆ ಬುಕ್ ಆಗೈತಿ. ಸೊ ಇವಾಗ ನಾನ್ ಏನ್ ಫಾಲೋ ಮಾಡಿದ್ದೆ ಅಂದ್ರೆ ಎಸ್.ಕೆ. ಮಂಗಲ್ ಬುಕ್ಸ್‌ನ ಓದಿದ್ದೆ. ಆದ್ರೆ ಅಷ್ಟೊಂದೆಲ್ಲ ಓದಕ್ಕಾಗಿದ್ದಿಲ್ಲ. ಸೊ ಕೆಲವೊಂದಿಷ್ಟು ಟಾಪಿಕ್ಸ್‌ನ ಓದಿದ್ದೆ. ಆಮೇಲೆ ಕೆಲವೊಂದಿಷ್ಟು ಯೂಟ್ಯೂಬಲ್ಲಿ ಆನ್‌ಲೈನಲ್ಲಿ ಕೂಡ ನಾನು ಕ್ಲಾಸಸ್‌ನ ಕೇಳಿದ್ದೆ. ಅದು ತುಂಬಾನೇ ಹೆಲ್ಪ್ ಆಯ್ತು ನನಗೆ. ನೆಕ್ಸ್ಟು ಲ್ಯಾಂಗ್ವೇಜಸ್ ಬಗ್ಗೆ ಹೇಳುವುದಾದ್ರೆ
ನಾನು ಲ್ಯಾಂಗ್ವೇಜಿಗೆ ಒಂದು ಬುಕ್ ತಗೊಂಡಿದ್ದೆ. ಅದು ಸನ್‌ಸ್ಟಾರ್ ಪಬ್ಲಿಕೇಶನ್ ಇಂದು ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್ ಪ್ಲಸ್ ಕೆಲವೊಂದಿಷ್ಟು ಕಂಟೆಂಟ್ ಇತ್ತು ಅದರಲ್ಲಿ. ಸನ್‌ಸ್ಟಾರ್ ಪಬ್ಲಿಕೇಶನ್ ತುಂಬಾ ಒಳ್ಳೆ ಬುಕ್ ಆಗಿತ್ತು. ಲ್ಯಾಂಗ್ವೇಜಸ್ಸಿಗೆ ಆಗಿತ್ತು. ಆಂಡ್ ನೀವು ಲ್ಯಾಂಗ್ವೇಜಸ್ಸಿಗೆ ಅದನ್ನೇ ತಗೋಬೇಕಂತ ಏನಿಲ್ಲ. ನೀವು ಬೇರೆ ಎನಿ ಆಥರ್ಸ್ ಬುಕ್ಸಸ್ ಕೂಡ ನೀವು ಫಾಲೋ ಮಾಡ್ಬೋದು. ಇಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಗ್ರಾಮರ್ ಪಾರ್ಟ್‌ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೇಕು. ಗ್ರಾಮರ್ ಅದನ್ನ ನೀವು ಯಾವುದೇ ಒಂದು ಎನಿ ಆಥರ್ ಜನರಲ್ ಬುಕ್ ಅಲ್ಲಿ ಕೂಡ ನೀವು ಕವರ್ ಮಾಡ್ಕೋಬಹುದು. ಅದಕ್ಕೆ ಪರ್ಟಿಕ್ಯುಲರ್ ಅಂತ ಹೇಳೋದಾದ್ರೆ ನಾನ್ ಫಾಲೋ ಮಾಡಿದ್ದಂದ್ರೆ ಇದು ಸನ್‌ಸ್ಟಾರ್ ಪಬ್ಲಿಕೇಶನ್‌ದು. ಓಕೆ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಬಗ್ಗೆ ಹೇಳೋದಾದಂದ್ರೆ, ಮ್ಯಾಥಮೆಟಿಕ್ಸ್, ಸೈನ್ಸ್ ಅಲ್ಲಿ ನೀವು ಡಿ-ಎಸ್-ಆರ್-ಟಿ ಆಗಿರ್ಬೋದು, ಎನ್-ಸಿ-ಆರ್-ಟಿ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು 6th to 12th ಅಂದ್ರೆ ಇವಾಗ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ ನೋಡಿದ್ರೆ ಅಂದ್ರೆ 2024 ಕ್ವೆಷನ್ ಪೇಪರ್ ನೋಡಿದ್ರೆ ಕೆಲವೊಂದಿಷ್ಟು ಕ್ವೆಷನ್ಸ್ ಪಿ-ಯು ಪಿ-ಯು ಲೆವೆಲ್ ಇರುವಂತದ್ದು ಕೂಡ ನಮ್ಗೆ ಕ್ವೆಷನ್ಸ್ ಬಂದಿದ್ವು. ಸೊ ಹಾಗಾಗಿ ಬೆಟರ್ ಟು ಫಾಲೋ ಎನ್-ಸಿ-ಆರ್-ಟಿ ಟೆಕ್ಸ್ಟ್ ಬುಕ್ಸ್ ಫ್ರಮ್ 6th to 8th. ಈ ಒಂದು ಬುಕ್ಸ್‌ನ ಫಾಲೋ ಮಾಡೋದ್ರಿಂದ ನಮ್ಗೆ ಕಾನ್ಸೆಪ್ಟ್ಸ್ ಮತ್ತೆ ಸಬ್ಜೆಕ್ಟ್ ಮಾಸ್ಟರಿ ತುಂಬಾ ಚೆನ್ನಾಗಿ ಆಗುತ್ತಾ. ಆಂಡ್ ಫಾರ್ ಸೋಶಿಯಲ್ ಸ್ಟಡೀಸ್ ಆಲ್ಸೋ ಐ ವಿಲ್ ಸಜೆಸ್ಟ್ ದ ಸೇಮ್. ಡಿ-ಎಸ್-ಆರ್-ಟಿ ಆಗಿರ್ಬೋದು, ಎನ್-ಸಿ-ಆರ್-ಟಿ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು 6th to 12th ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆ ಸ್ಕೋರ್ ಆಗುತ್ತಂತಾನೆ ಹೇಳ್ಬೋದು. ಹಾಗಾಗಿ ನನ್ನ ಒಂದು ಲಿಸ್ಟ್ ಆಫ್ ಬುಕ್ಸ್ ಇದಾಗಿತ್ತು. ಆಂಡ್ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ ಸಾಲ್ವ್ ಮಾಡ್ಬೇಕು. ವೆಬ್‌ಸೈಟ್ ಅಲ್ಲಿ ಸಿಕ್ಕಾಪಟ್ಟೆನೆ ಸಿಗ್ತವೆ ಕ್ವೆಷನ್ ಪೇಪರ್ಸ್ ಆಗಿರ್ಬೋದು. ಆಮೇಲೆ ಮಾಕ್ ಟೆಸ್ಟ್‌ನ ಅಟೆಂಡ್ ಮಾಡ್ರಿ ಸಾಧ್ಯವಾದಷ್ಟು. ಅದು ನಮ್ಗೆ ಟೈಮ್ ಮ್ಯಾನೇಜ್‌ಮೆಂಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತಾ. ಆಮೇಲೆ ಏನಪ್ಪಾ ಅಂತಂದ್ರೆ ಬೇಸಿಕ್ ಎಷ್ಟು ನಾವು ಡೆಡಿಕೇಶನ್ ಹಾಕ್ತೀವಿ. ಸೆಲ್ಫ್ ಡೆಡಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ನೆಗ್ಲೆಕ್ಟ್ ಮಾಡೋದಕ್ಕಿಂತ ಬದಲಾಗಿ ಅದರ ಯಾವ ಒಂದು ವೀಕ್ ಕಾನ್ಸೆಪ್ಟ್ಸ್ ಇದಾವೋ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆ ಕಾನ್ಸೆಪ್ಟ್ಸ್ ಮೇಲೆ ನಾವೇನ್ ಮಾಡ್ತಾ ಹೋಗ್ಬೇಕು, ವರ್ಕ್ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ನಮ್ಮ ಒಂದು ಸಬ್ಜೆಕ್ಟ್ ಮಾಸ್ಟರಿ ಏನಾಗುತ್ತೆ, ಇಂಪ್ರೂವ್‌ಮೆಂಟ್ ಆಗುತ್ತೆ. ಆಂಡ್ ಎಕ್ಸಾಮ್ಸ್ ಕರ್ನಾಟಕ ಟಿ-ಇ-ಟಿ ಆಗಿರ್ಬೋದು, ಸೆಂಟ್ರಲ್ ಟಿ-ಇ-ಟಿ ಆಗಿರ್ಬೋದು, ಎನಿ ಕಾಂಪಿಟೇಟಿವ್ ಅದನ್ನ ನಾವು ಕ್ವಾಲಿಫೈ ಮಾಡೋಕೆ ಎಲಿಜಿಬಿಲಿಟಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಕರ್ನಾಟಕ ಟಿ-ಇ-ಟಿ ಎಕ್ಸಾಮ್ ಪ್ರಿಪರೇಷನ್. ಸೊ ಇನ್ನು ಈ ಚಾನೆಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆಂಡ್ ಕಮೆಂಟ್ ಮಾಡಿ. ಆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. Until then, stay motivated, stay connected.